ಪರಮಾತ್ಮ. ಅಯ್ಯೋ ದೇವ್ರೆ 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 ದೇವ್ರೆ, ಏನಪ್ಪಾ ಇದು? ನಮ್ಮ ಮನೇನ ಛತ್ರ ಅನ್ಕೊಂಡ್ಬಿಟ್ಟಿದ್ದಾಳೆ ಹೇಗೆ ಅಂತ ಇವಳು. ಅಲ್ಲ, ಒಗ್ದಿರೋ ಬಟ್ಟೆನ ಕೂತ್ಕೊಳ್ಳೋ ಜಾಗದಲ್ಲಿ ಸೋಫೆ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾಳಲ್ಲ. ಒಂದು ದಿನಕ್ಕಾದ್ರೂ ನಾನು ಈ ಕೆಲಸ ಮಾಡಿದ್ನಾ? ಎಲ್ಲಿ ಇವಳು? ಎಲ್ಲೇ ನನ್ನ ಮನೆ ಹೊಸೆ, ಬಾರ ಇಲ್ಲಿ ಬಾರ. ಯಾಕೆ ಕೂತ್ಕೊಳ್ಳೋ ಜಾಗದಲ್ಲಿ ಒಗ್ದಿರೋ ಬಟ್ಟೆನ ಹಾಕ್ಬಿಟ್ಟು ಎಲ್ಲೇ ಹಾಳಾಗೋಗಿದ್ದೆ ನೀನು? ಕ್ಷಮಿಸಿ ಅತ್ತೆ, ಬಾಯಾರಿಕೆ ಆಗಿತ್ತು, ಅದಕ್ಕೆ ನೀರ್ ಕುಡಿಯಕ್ ಹೋಗಿದ್ದೆ. ಪಾಪ ಬಾಯೋರ್ಕೆ ನಮ್ಮ ನಿನ್ಗೆ. ಕೆಲಸ ಮಾಡಕ್ ಆಗದೆ ಇರೋ ಕತ್ತೆ ಕುಂಟ್ಕೊಂಡು ಓಡಾಡುತ್ತೆ, ಕುಂಟ ನೆಪನೂ ಹೇಳುತ್ತೆ. ಹಾಗೆ ನೀನು ಮೈ ಭಕ್ತಿ ಕೆಲಸ ಮಾಡಕ್ ಆಗದೆ ಇದ್ರು ಬಾಯೋರ್ಕೆನೂ ಆಗತ್ತೆ, ಬಾಯಿ ಜೋರ್ ಮಾಡಕ್ಕೂ ಬರುತ್ತೆ. ಬಾಯಿ ಜೋರ್ ಮಾಡದ? ನಾನೇನು ನಿಮ್ಗೆ ಎದುರು ಮಾತೇ ಆಡ್ಲಿಲ್ವಲ್ಲ ಅತ್ತೆ. ಏನೇ ಅಂದ ನೀನು? ಕಂದು ಗುಂಡು ತರ ನನ್ನ ಎದುರುಗಡೆ ನಿಂತ್ಕೊಂಡಿಟ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದೀಯಾ, ಎದುರುತ್ರ ಕೊಡ್ತಾ ಇದೀಯಾ. ಮಾತಾಡ್ಲಿಲ್ಲ ಅಂತ ಬೇರೆ ಹೇಳ್ತೀಯಲ್ಲೇ. ಇದೇನಾ ನಿಮ್ಮಮ್ಮ ಕಲ್ಸ್ಕೊಟ್ರದ್ ನನಗೆ? ಜೋರ್ ಮಾಡು ಅಂತ ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾಳೇನೆ? ಅತ್ತೆ, ಇಷ್ಟ್ ಚಿಕ್ಕ ವಿಷಯಕ್ಕೆಲ್ಲ ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನಮ್ಮಮ್ಮ ನಮ್ಮೆಲ್ರಿಗೂ ಸಂಸ್ಕಾರ ಕೊಟ್ಟೆ ಬೆಳೆಸಿದ್ದಾರೆ. ಅಂದ್ರೆ ಅಂದ್ರೆ ಏನು ಹೇಳ್ತಾ ಇದ್ಯಾ ನೀನು? ನಮಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತಾ ಇದ್ಯಾ? ಏಯ್ ನೋಡು, ನೀನು ನನ್ನ ಮನೆಗೆ ಬಂದಿರೋದು, ಇದು ಇಂದ್ರಮ್ಮನ ಮನೆ. ಜಾಸ್ತಿ ನಿನ್ನ ಆಟ ಆಡ್ಬೇಡ, ನನ್ನ ಹತ್ರ ಏನು ನಡೆಯಲ್ಲ. ಆ ಶ್ರಾವಣಿ ಬರ್ತಾಳೆ, ಸುಬ್ಬು ಬರ್ತಾನೆ ಅಂತ ಏನಾದ್ರೂ ನೀನು ಮೆರಿತಾ ಇದ್ರೆ ನಿನ್ನ ದುರಹಂಕಾರನ ಹೇಗೆ ಹೆಡಮುರಿ ಕಟ್ಟಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎತ್ಕೊಳ ಇದನ್ನೆಲ್ಲ ನೀಟಾಗೆಲ್ಲ ಮರ್ಚಿ ಒಳಗಡೆ ಗಿಡು, ಗೊತ್ತಾಯ್ತಾ ಹೇಳಿದ್ದು? ಇನ್ನೊಂದಮ್ಮ, ಇದು ತಗೊಂಡೋಗಿ ಒಳಗಡೆ ಮರ್ಚಿಡ್ತಾ ಮೊಬೈಲ್ ಹಾಗೆ ಕೈಗೆ ತಗೊಂಡು ನನಗೆ ನೀನು ನಿನಗೆ ನಾನು ದೈವ ಕೊಟ್ಟ ವರವು, ಈ ತರ ಏನಾದ್ರೂ ರೀಲ್ಸ್ ಕಿಲ್ಸ್ ಮಾಡ್ತಾ ಕೂತ್ಕೊಂಡ್ರೆ ನಿನ್ನಷ್ಟೇ ನಿನ್ ಕತೆ ಮುಗಿಸ್ಬಿಡ್ತೀನಿ. ಸೊಸೆ ಅಂತ ಬಂದ ಮೇಲೆ ಕತ್ತೆ ತರ ದುಡಿಬೇಕು, ಅತ್ತೆ ಹೇಳ್ದಾಗೆ ನೀನ್ ಕೇಳಬೇಕು ಅಷ್ಟೇ. ಇಲ್ಲ ಅಂದ್ರೆ ಗೊತ್ತ ತಾನೆ, ಮನೆಯಿಂದ ಕತ್ತಿಡ್ದು ಆಚೆ ತಳ್ಳಿಬಿಡ್ತೀನಿ. ಎತ್ಕೋ ಬಟ್ಟೆನ ನೀಟಾಗಿ ಮರ್ಚಿ ಒಳಗಡೆ ಗಿಡು. ಯಜಮಾನ್ರೆ, ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಚೆನ್ನಾಗಿದೆ ಯಜಮಾನ್ರೆ. ನಾವೊಂದಷ್ಟು ಆ್ಯಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ನೋಟ್ ಮಾಡಿ ಇಟ್ಟಿದ್ದೀನಿ, ಒಂದ್ಸರಿ ನೋಡ್ಬೋದಾ? ಸರ್, ಶ್ರಾವಣಿನ ಒಂದ್ಸಲ ಮನೆ ಕರ್ಕೊಂಬರ್ಬೇಕು ಅಂತ ಹೇಳಿದೆ. ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಅವಳು ಸೈನ್ ಮಾಡಬೇಕು. ಅಣ್ಣನೇ ಹೇಳಿರೋದು, ನೀನು ಕರ್ಕೊಂಡು ಬರಲೇಬೇಕು. ಓಕೆನಾ? ಹಬ್ಬ, ಅಂತೂ ಯಜಮಾನ್ರು ಶ್ರಾವಣಿ ಮೇಡಮ್ನ ಮನೆಗೆ ಕರೆದ್ರಲ್ಲ. ಓಯ್, ಕೇಳಿಸ್ತಾ? ಕೇಳಿಸ್ತು ಸರ್, ಕರ್ಕೊಂಡು ಬರ್ತೀನಿ. ಯಜಮಾನ್ರು ಹೇಳಿದ್ದಾರೆ ಅಂದಮೇಲೆ ಖಂಡಿತ ಕರ್ಕೊಂಡು ಬರ್ತೀನಿ. ನೋಡಿದ್ಯಾ ಒಂದೇನ? ಇಂಜೆಕ್ಷನ್ ಎಲ್ಲಿ ಕೊಡಬೇಕು ಅಲ್ಲೇ ಕೊಡಬೇಕು. ಆ ಸುಬ್ಬು ಶ್ರಾವಣಿನ ಇಟ್ಕೊಂಡು ಆಟ ಆಡ್ತಿದ್ದ. ಬೆಳಿಗ್ಗೆ ಅಣ್ಣ ಕರೆದು ಹೇಳಿದ ತಕ್ಷಣ ಶ್ರಾವಣಿ ತಾನಾಗೆ ಫೋನ್ ಮಾಡಿದ್ದಾಳೆ. ಅದಕ್ಕೆ ಶಂಕದಿಂದ ಬಿದ್ರೇನೆ ತೀರ್ಥ ಅನ್ನೋ. ಹಾ ಶ್ರಾವಣಿ. ಅಲ್ಲ ಚಿಕ್ಕಪ್ಪ, ನಾನು ನಿಮ್ಮ ಹತ್ರ ಕೇಳಿದ್ ಒಂದೇ, ಅಪ್ಪ ನನಗೆ ಕಾಲ್ ಮಾಡಿ ನನ್ನ ಆ ಮನೆಗೆ ಬರೋದಕ್ಕೆ ಹೇಳಲಿ ಅಂತ. ಆದ್ರೆ ನೀವೇನ್ ಮಾಡಿದ್ರಿ? ಸುಬ್ಬು ಹತ್ರ ಹೇಳಿ ಕಳ್ಸಿದ್ದೀರಾ. ಅಲ್ಲ ಚಿಕ್ಕಪ್ಪ, ಮಗಳಾಗಿ ಅಪ್ಪನಿಂದ ಇಷ್ಟು ಎಕ್ಸ್ಪೆಕ್ಟ್ ಮಾಡಬಾರ್ದ ನಾನು? ಶ್ರಾವಣಿ, ಅಣ್ಣ ನಿನ್ ಮದುವೆನಾ? ಚಿಕ್ಕಪ್ಪ, ಅಪ್ಪಂಗೆ ಮಗಳು ಮೋಸ ಮಾಡ್ಬಿಟ್ಲಲ್ಲ ಅನ್ನೋ ಭಾವನೆಗಿಂತ ತಂತ ನಕ್ಕಂಗ್ ಕೊಟ್ಟಿರೋ ಮಾತು ತಪ್ಪು ಹೋಯ್ತಲ್ಲ ಅನ್ನೋ ಫೀಲಿಂಗ್ ಜಾಸ್ತಿ ಇದೆ. ಶ್ರಾವಣಿ, ಹಳೇದನ್ನೆಲ್ಲ ಬಿಡು. ಈಗ ನೀನ್ ಬರ್ತಿದ್ಯಾ ತಾನೆ?
ಬರಲ್ಲ ಚಿಕ್ಕಪ್ಪ. ಅಪ್ಪನೇ ನನ್ಗೆ ಕಾಲ್ ಮಾಡಿ ಕರೆಯೋ ತನಕ ನಾನು ಬರಲ್ಲ. ಮಗಳಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಷ್ಟೇ. ಇದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ ಚಿಕ್ಕಪ್ಪ, ನನಗೆ ಮದುವೆ ಆಗಿದೆ, ಗಂಡ ಇದ್ದಾನೆ, ಸಂಸಾರ ಇದೆ. ನನ್ನ ಗಂಡನಿಗೆ ಗೌರವ ಇಲ್ಲದೆ ಇರೋ ಕಡೆ ನಾನು ಬರಲ್ಲ. ಅಪ್ಪ ನನ್ನನ್ನು ಕರೆದ್ರೆ ಮಾತ್ರ ನಾನು ಬರೋದು. ಅಪ್ಪಂಗೆ ಹೇಳಿ ನನ್ನನ್ನು ಮನೆಗೆ ಕರೆಯೋದಕ್ಕೆ, ಆಗ ಬರ್ತೀನಿ. ಅಲ್ಲಮ್ಮ, ಶ್ರಾವಣಿನ ನಾವು ಮುದ್ದು ಮಾಡಿ ಮಾಡಿ ಹಾಳು ಮಾಡ್ಬಿಟ್ವಿ. ತುಂಬಾ ಹಟ್ಮಾರಿ ಆಗಿದ್ದಾಳೆ. ಎಲ್ಲ ಸುಬ್ಬು ಸಹವಾಸ. ರೀ, ಶ್ರಾವಣಿ ಮಾಡ್ತಿರೋದ್ರಲ್ಲೂ ತಪ್ಪಿಲ್ಲ ಅಂತ ನನಗನ್ನಿಸ್ತಿದೆ. ಲೇಟ್ ಆಯ್ತು, ಮಲ್ಕೋ. ಮೇಡಮ್, ಈಗ ಈ ಥರ ಎಲ್ಲ ಮಾತಾಡ್ಬೋದಾಗಿತ್ತು ಅವ್ರ ಹತ್ರ. ನೀನು ಸುಮ್ಮನೆ ಇರು ಸುಬ್ಬು, ನಿನಗಿದೆಲ್ಲ ಗೊತ್ತಾಗಲ್ಲ. ನಿಂಗೆ ಕುಕ್ಕೆಗೆ ಹೋಗ್ಬೇಕು ತಾನೆ, ಹೋಗಿ ರೆಡಿ ಮಾಡ್ಕೊ ಹೋಗು. ಮೇಡಮ್, ಆದರೂ ಒಂದ್ಸಲಿ ಹೋಗಿ ಬನ್ನಿ.